ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ನಾನು ಮಮ್ಮಿ ಧ್ವನಿ ಈಗ ಜಯನಗರ್ ಹೋಗ್ತಿದ್ದೆ, 4th ಬ್ಲಾಕ್. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಇದ್ದೆ ನನ್ನ ಫ್ರೆಂಡ್ ಮದುವೆ, ಸೊ ಬಟ್ಟೆ ತೆಗಿಬೇಕು ಅಂತ. ಫಾರಮ್ ಮಾಲಲ್ಲಿ ಎಲ್ಲ ಕಡೆ ನೋಡಿದ್ವಿ, ವಿ ಡಿಂಟ್ ಫೈಂಡ್ ಎನಿಥಿಂಗ್ ವಿಚ್ ಇಸ್ ಗುಡ್. ಹಾಗಾಗಿ ಜಯನಗರಲ್ಲಿ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ವಿ. ಆಟೋ ಬುಕ್ ಮಾಡಿದ್ದೀನಿ, ಸೊ ವಿ ಆರ್ ವೆಯ್ಟಿಂಗ್ ಫಾರ್ ಆಟೋ. ಆ್ಯಂಡ್ ಆ್ಯಸ್ ಯೂಶ್ವಲ್ ಧ್ವನಿ ಶಾರ್ಟ್ಸ್ ಹಾಕ್ಕೊಂಡಿದ್ದಾಳೆ, ಸಾಕ್ಸ್ ಆ್ಯಂಡ್ ಟೀ ಶರ್ಟ್. ನಾನೊಂದು ಟೀ ಶರ್ಟ್ ಆ್ಯಂಡ್ ಒಂದು ಪ್ಯಾಂಟ್. ಇನ್ನು ಜಯನಗರಿಗೆ ಹೋಗಿ ನೋಡೋಣ, ಇನ್ ಕೇಸ್ ಏನಾದರೂ ಸಿಕ್ಕಿದ್ರೆ ತೊಗೊತೀನಿ. ಆ್ಯಂಡ್ ಶೂಸ್ ತೊಗೊಬೇಕಿತ್ತು ಧ್ವನಿಗೆ, ವಿಚ್ ಐ ಸೆಡ್ ಒಂದು ಲಾಸ್ಟ್ ವೀಡಿಯೋ. ಫಸ್ಟ್ ಕ್ರೈಯಲ್ಲಿ ಆರ್ಡರ್ ಮಾಡಿ ಆಯಿತು, ಶೂಸ್ ಎಲ್ಲ ಬಂದಿದೆ. ಡ್ರೆಸ್ ಇದೆ ಅವಳಿಗೆ ಆಲ್ರೆಡಿ, ನಂಗೆ ಮಾತ್ರ ಡ್ರೆಸ್ ತೊಗೊಬೇಕು. ಸೊ ಲೆಟ್ಸ್ ಗೋ ಆ್ಯಂಡ್ ಸಿ ಏನಾದರೂ ಸಿಗುತ್ತಾ ಅಂತ. ಯಾವುದು 25 ಮೇಡಮ್ ಬೇಕು ಅಂದರೆ ಬಾಕ್ಸಲ್ಲಿ ಹಾಕೊಂಡು ಬರಲ್ಲ ಮೇಡಮ್. ನಿಜ ಸಿಕ್ಕೋದೆ ₹1 ₹2 ಅಷ್ಟೇ, ಜಾಸ್ತಿ. ಮೇಡಮ್ ನಿಮ್ದು ಯಾವುದು? ಇಲ್ಲಿದೆ, ಎಲ್ಲ ಇದೆ. ಇದೇನಾ? ತೊಗೊಳ್ಳಿ ಮೇಡಮ್, ನೋಡಿ. 100 ಎಷ್ಟದು? 100, 120, 150. ಮಮ್ಮಿ ಕೋಚಿ ಬೇಕಾ? ಮಮ್ಮಿ ನೈಟಿ ಇದೆ ನೋಡಿ ಮಮ್ಮಿ, ನೈಟಿ ಬೇಕಾ? ಸೈಡ್ కదా. ಹೆಲೋ, ಹಾಯ್, ವಿ ರೀಚ್ಡ್ ಬ್ಯಾಕ್. ಸಾಕಾಯಿತು, ಸುಸ್ತಾಯಿತು. ಡ್ರೆಸ್ಸು ಸಿಕ್ಕಾಬಿಟ್ಟೆ ನೋಡಿದೆ ನಾನು, ನೋಡಿ 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 ಕೊನೆಗೆ ಇನ್ನೇನು ಯಾವುದು ಇಲ್ಲ, ಸಿಕ್ಕಲಿಲ್ಲ ಯಾವುದು ಅಷ್ಟು ಚೆನ್ನಾಗಿ. ಅಂದರೆ ನಂಗೆ ಇಷ್ಟ ಆಗಿದ್ದು ಅಲ್ಲಿರಲಿಲ್ಲ, ಕಲರ್ಸ್ ಇರಲಿಲ್ಲ, ಕಲರ್ ಇಷ್ಟ ಆಗಿದ್ದು ಡಿಸೈನ್ ಇಷ್ಟ ಆಗಲಿಲ್ಲ. ಇಡೀ ಜಯನಗರ್ ಹುಡುಕಿ ಯಾವುದೂ ಅಷ್ಟು ಸೆಟ್ ಆಗಲಿಲ್ಲ. ಬಟ್ ಒಂದೇ ಒಂದು ಡ್ರೆಸ್ ಇರಲಿ ಸದ್ಯಕ್ಕೆ, ಇನ್ ಕೇಸ್ ಏನಾದರೂ ಚಿತ್ರದುರ್ಗ ಹೋಗಿ ನೋಡಬೇಕಿನ್ನೋ ಡ್ರೆಸ್ಸ, ಅಲ್ಲೂ ಸಿಗೋದಿದ್ರೆ ಅಂತ ಒಂದು ಇರಲಿ ಸೇಫರ್ ಸೈಡ್ ಅಂತೇಳಿ ಒಂದು ಡ್ರೆಸ್ಸು. ಮತ್ತು ಸ್ವಲ್ಪ ಚಪ್ಪಲ್ ಬೇಕಿತ್ತು, ಚಪ್ಪಲ್ ತೊಗೊಂಡು ಆಫೀಸ್ಗೆ ಹೋಗೋಕ್ಕೆ. ಮತ್ತು ಧ್ವನಿಗೆ ಸ್ವಲ್ಪ ಸಾಕ್ಸ್, ಕ್ಲಿಪ್ಸ್, ಡೈಲಿ ಯೂಸ್ ರಬ್ಬರ್ ಬ್ಯಾಂಡ್ಸ್ ಆ ಥರದ್ದೆಲ್ಲ ತೊಗೊಂಡು. ಮತ್ತು ಮಮ್ಮಿ ಒಂದು ಬ್ಯಾಗ್ ತೊಗೊಂಡ್ರು. ಮತ್ತು ನನಗೆ ಸ್ವಲ್ಪ ನೈಟ್ ಪ್ಯಾಂಟ್ಸ್ ತೊಗೊಂಡೆ, 1-2-3. ಇನ್ನೇನು ತೊಗೊಂಡೆ, ಲೆಟ್ ಮಿ ಶೋ ಯು ಎಷ್ಟು ತೊಗೊಂಡೆ. ಈಗ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಜಯನಗರ. ನನ್ನ ಮುಂಚೆನೂ ಅಷ್ಟೇ ಇತ್ತು, ಈಗ ಸ್ವಲ್ಪ ಶಾಪ್ಸ್ ಇನ್ನೂ ಜಾಸ್ತಿ ಆಗಿರೋ ಥರ ನನಗೆ ಫೀಲ್ ಆಗ್ತಿತ್ತು. ಬಟ್ ಮಗು ನಿಂತ್ಕೊಂಡು ಜಯನಗರಲ್ಲಿ ಸುತ್ತು ಸಿಕ್ಕಾಪಟ್ಟೆ ಸುಸ್ತಾಗುತ್ತೆ. ಸೊ ಲೆಟ್ ಮಿ ಶೋ ಯು ಏನೆಲ್ಲ ತೊಗೊಂಡೆ ಅಂತ. ಯಾ ಹೀಗೆ ಚಿಕ್ಕ ಚಿಕ್ಕದಾಗೆಲ್ಲದು ಹೋದರೆ ಹಾಕೊಂಡು ಹೋಗ್ತಂತ ಇದೊಂದು. ಮತ್ತು ಇದೊಂದು ಬ್ಯಾಗ್ ಮಮ್ಮಿ ತೊಗೊಂಡ್ರು 3. ಸ್ವಲ್ಪ ಐಟಮ್ಸ್ ಈ ಬ್ಯಾಗ್ ಒಳಗಿದೆ. ಲೆಟ್ ಮಿ ಓಪನ್ ಇಟ್. ಅಲ್ಲಿ ಇಟ್ಟಿದ್ದೀನಿ ಸ್ವಲ್ಪ. ಸೊ ಇದರಲ್ಲಿ ಏನಿದೆ ಅಂದರೆ ಧ್ವನಿಗೆ ₹100 ಇದಿಷ್ಟು ಸಾಕ್ಸು. ಈಗ ಚಳಿಗಾಲ ಅಲ್ಲ, ಸೊ ಹಾಗೆ ಮನೆಗೆ ಹಾಕೋಕ್ಕಿರಲಿ ಅಂತ ತೊಗೊಂಬಂದೆ. ಆ್ಯಂಡ್ ಇನ್ನೆಲ್ಲ ನಂದು ಕ್ಲಿಪ್ಸ್, ರಬ್ಬರ್ ಬ್ಯಾಂಡ್ಸ್. ಇದು ನಂದು ಕ್ಲಿಪ್ಪು, ಕ್ಯೂಟ್ ಅಲ್ಲ. ದಿಸ್ ನನ್ನ ಕ್ಲಿಪ್ಪು, ಇದು ನಂದು ಕ್ಲಿಪ್ಪು. ಇದು ಧ್ವನಿದೊಂದು ಹೇರ್ ಬೋ. ಮತ್ತು ಮಮ್ಮಿ ಒಂದೆರಡು ಕ್ಲಿಪ್ ತೊಗೊಂಡ್ರು. ಮತ್ತು ಒಂದೆರಡು ನಂದು ಹೇರ್ ಬ್ಯಾಂಡು. ಆ್ಯಂಡ್ ದಿಸ್ ಇಸ್ ಮೈ ಚಪ್ಪಲ್. ಆ್ಯಂಡ್ ದಿಸ್ ಇಸ್ ಮೈ ನೈಟ್ ಪ್ಯಾಂಟ್. ಓಕೆ, ಒಂದು 3 ಜೊತೆ. ಇವಾಗ ಚಳಿ ಅಲ್ಲ, ಫುಲ್ ಪ್ಯಾಂಟ್ ಇರಲಿ ಅಂತ ಇದೊಂದು 3 ನೈಟ್ ಪ್ಯಾಂಟ್ ತೊಗೊಂಡೆ. ನೈಟ್ ಪ್ಯಾಂಟ್ಸ್. ಆ್ಯಂಡ್ ದೆನ್ ಇದು ಒಂದು ಜೊತೆ ಚಪ್ಪಲ್.
ಮತ್ತು ಆಫೀಸ್ಗೆ ಹೋಗುವಾಗ ಹಾಕಲಿಕ್ಕೆ ಬೇಕಂತ ಐ ಬಾಟ್ ಇದೊಂದು ಜೊತೆ ಚಪ್ಪಲ್ ಆ್ಯಂಡ್ ದೆನ್ ಇದು ಒಂದು ಜೊತೆ ಫ್ಲಾಟ್ಸ್. ಸೊ ಈ 3 ಫ್ಲಾಟ್ಸ್ ತೊಗೊಂಡೆ. ಮತ್ತೊಂದು ರೆಡಿಮೇಡ್ ಬ್ಲೌಸ್ ತೊಗೊಂಡೆ, ಗೋಲ್ಡನ್ ಕಲರ್ದು, ಸ್ಲೀವ್ಲೆಸ್ ವಿ ನೆಕ್ಕಿಂದು. ಇನ್ನೂ ಹಾಕ್ಕೊಂಡು ನೋಡಬೇಕು ಇದು ಹೇಗೆ ಕಾಣುತ್ತೆ ಅಂತ ಗೊತ್ತಿಲ್ಲ. ಹಾಕ್ಕೊಂಡು ನೋಡ್ಬೇಕು ಹೀಗೆ ಬರುತ್ತೆ. ವಿ ನೆಕ್ ಗೋಲ್ಡನ್ ಕಲರ್ ಹಾಕ್ಕೊಂಡು ನೋಡಿ ಹೇಳ್ತೀನಿ ಹೇಗಿದೆ ಅಂತ. ಇನ್ನೊಂದು ತೊಗೊಂಡ್ರೆ ಅದೊಂದು ಡ್ರೆಸ್ ಅಲ್ಲ. ಐ ಬಾಟ್ ದಿಸ್ ಬ್ಲ್ಯಾಕ್ ಡ್ರೆಸ್. ಚಪ್ಪಲ್ ನನ್ನ ಹತ್ರ ಆಲ್ರೆಡಿ ಮುಂಚೆ ಇತ್ತು, ಮ್ಯಾಕ್ಸಲ್ಲಿ ತೊಗೊಂಡಿತ್ತು. ಅದು ಸ್ವಲ್ಪ ಫಿಟ್ಟಿಂಗ್ ಮಾಡಿಸ್ಬೇಕು, ಸ್ವಲ್ಪ ಟೈಟ್ ಇದೆ, ಲೂಸ್ ಇದೆ. ಸ್ವಲ್ಪ ಫಿಟ್ಟಿಂಗ್ ಮಾಡಿಸಿ ಐ ಥಿಂಕ್ ಐ ಹ್ಯಾವ್ ಟು ವೇರ್ ಸಮಥಿಂಗ್ ಲೈಕ್ ದಿಸ್. ದಿಸ್ ಇಸ್ ದ ಡ್ರೆಸ್ ಐ ಬಾಟ್. ಇದು ರಾತ್ರಿ ರಿಸೆಪ್ಷನ್ಗೆ. ಬೆಳಗ್ಗೆ ಮುಹೂರ್ತಕ್ಕೆ ಪ್ರಾಬಬ್ಲಿ ಐ ವಿಲ್ ವೇರ್ ಸಾರಿ ಅಥವಾ ಬ್ಲೌಸ್ ತಂದಿದ್ದೀನಲ್ಲ ಅದಕ್ಕೆ ಸ್ಕರ್ಟ್ ಹಾಕ್ಕೊಂಡು ನೋಡಬೇಕು, ಸೂಟ್ ಆದ ಚೆನ್ನಾಗಿ. ಈ ಬ್ಲ್ಯಾಕ್ ಡ್ರೆಸ್ಸಿಗೆ ಪೇರ್ ಮಾಡೋಕ್ಕೆ ಐ ಬಾಟ್ ದಿಸ್ ಇಯರಿಂಗ್ಸ್. ಹಾಕ್ಕೊಂಡು ನೋಡೋಣ ಹೆಂಗೆ ಕಾಣುತ್ತೆ ಅಂತ. ಮುಖ ಎಲ್ಲ ಫುಲ್ ಸ್ವೆಟ್ ಆಗಿಬಿಟ್ಟಿದೆ ಅಲ್ಲಿಂದ ಬಂದು. ಸೊ ದಿಸ್ ಇಸ್ ಹೌ ಇಯರಿಂಗ್ಸ್ ಲುಕ್ಸ್. ಪ್ರಾಬಬ್ಲಿ ಇದು ಹಾಕ್ಕೊಳ್ಬೇಕಾ ಅಥವಾ ಗೋಲ್ಡ್ ಫಿನಿಶ್ ಇರೋದನ್ನೆಲ್ಲ ನೋಡಬೇಕಾ, ವಿಲ್ಸಿ. ಲಾಸ್ಟಿಗೆ ರೆಡಿ ಆಗಬೇಕಾದ್ರೆ ನೋಡೋಣ. And this clip. ಇನ್ನೊಂದು ಕಿವಿ ತಗೊಂಡೆ, ಏನಾದರೂ ಸಾರಿ ಎಲ್ಲ ಹಾಕ್ಕೊಬೋದು ಅಂತ. ಇದನ್ನೊಂದು ಹಾಕಿ ನೋಡ್ಕೊತೀನಿ ಹೆಂಗೆ ಕಾಣುತ್ತೆ ಅಂತ. ಲೆಟ್ ಮಿ ಸೀ ದಿಸ್. ದಿಸ್ ಇಯರಿಂಗ್ಸ್ ಆಲ್ಸೋ ಲುಕ್ ಸೋ ಪ್ರಿಟಿ. ಚೆನ್ನಾಗಿ ಕಾಣಿಸ್ತಿದೆ, ಎಲಿಗೆಂಟಾಗಿ ಅನಿಸ್ತಿದೆ ನನಗೆ. ಡ್ರೆಸ್ಸಿಗೆ ಈವನ್ ದಿಸ್ ಲುಕ್ಸ್ ಗುಡ್ ಅಂತ ಅನಿಸ್ತಿದೆ ನನಗೆ. ಇನ್ನು ರೆಡಿಯಾಗಿ ಲಾಸ್ಟಿಗೆ ವಿಲ್ ಫಿಗರ್ ಇಟ್ ಔಟ್ ವಾಟ್ಸ್ ಗುಡ್ ಫಾರ್ ದಿಸ್ ಅಂತ. ನಂಗೆ ಇಷ್ಟ ಆಯಿತು ಈ ಇಯರಿಂಗ್ಸು. ರಿಯಲ್ ಆ್ಯಕ್ಚುಲಿ ಇಟ್ಸ್ ಲುಕಿಂಗ್ ಗುಡ್. ಕ್ಯಾಮ್ರಾದಲ್ಲಿ ಓಕೆ ಟೈಪ್ ಅನಿಸ್ತಿದೆ ನನಗೆ, ಬಟ್ ರಿಯಲಾಗಿ ನೋಡುವಾಗ ಇಟ್ಸ್ ಆ್ಯಕ್ಚುಲಿ ಲುಕಿಂಗ್ ಗುಡ್. ಈ ಪರ್ಲ್ಸ್ ಈ ವೈಟ್ ಜೊತೆಗೆ ಮ್ಯಾಚ್ ಆಗ್ಬೋದು. ಐ ಥಿಂಕ್ ದಿಸ್ ಇಸ್ ವಾಟ್ ಐ ವೇರ್. ನೋಡೋಣ, ಇನ್ನೇನಾದರೂ ಲಾಸ್ಟ್ ಮೂಮೆಂಟಿಗೆ ನನಗೆ ಬೇರೆ ಡ್ರೆಸ್ ಸಿಕ್ಕದಿದ್ದರೆ ದಿಸ್ ವಿಲ್ ಬಿ ದ ಫೈನಲ್ ಲುಕ್ ಐ ವಿಲ್ ಬಿ ಡೂಯಿಂಗ್. ಆ್ಯಂಡ್ ಇದರಲ್ಲಿ ಈ ಬಕ್ರಮ್ ಎಲ್ಲ ಇದೆ, ಸೊ ಹಾಗಾಗಿ ಐ ಥಿಂಕ್ ಇದು ಈ ಎಕ್ಸ್ಪ್ಯಾಂಡ್ ಆಗುತ್ತೆ. ಲೆಟ್ ಮೀ ಶೋ. ಇದರೊಳಗೆ ಈಗ ಹೀಗೆ ಬಕ್ರಮ್ ಎಲ್ಲ ಇಟ್ಟಿದ್ದಾರೆ. ಸೊ ಇಟ್ಸ್ ಜಸ್ಟ್ ಎಕ್ಸ್ಪ್ಯಾಂಡ್ಸ್ ಹೀಗೆ.